ಇನ್ನು 3 ದಿನಗಳಲ್ಲಿ ಈ ರಾಶಿಯ ಜನರ ಭವಿಷ್ಯವೇ ಚೇಂಜ್ ಆಗುತ್ತೆ. ಇವರ ಜೀವನದಲ್ಲಿ ಇನ್ನು ರಾಜಯೋಗ. ನಾವು ಒಟ್ಟಾರೆಯಾಗಿ 9 ಗ್ರಹಗಳನ್ನು ಹೊಂದಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ಗ್ರಹವು ಒಂದೊಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ 9 ಗ್ರಹಗಳ ಸಂಚಾರದಿಂದ 12 ರಾಶಿಗಳ ಮೇಲೆ ವಿವಿಧ ರೀತಿಯ ಪರಿಣಾಮ ಬೀರುತ್ತದೆ. ಹಾಗೆಯೇ ಮಂಗಳ ಮತ್ತು ಚಂದ್ರನ ಸಂಚಾರದಿಂದಾಗಿ ಈ 6 ರಾಶಿಯಲ್ಲಿ ಜನಿಸಿದ ಜನರು 3 ದಿನಗಳಲ್ಲಿ ಬಹಳ ಪ್ರಯೋಜನವನ್ನು ಪಡೆಯುತ್ತಾರೆ. ಮೇ 13 ರಿಂದ 3 ದಿನಗಳ ಕಾಲ ಮಂಗಳ ಮತ್ತು ಚಂದ್ರನ ನಡುವೆ ಸಂಚಾರ ಯೋಗ ನಡೆಯುತ್ತದೆ. ಈ ಪರಿವರ್ತನಾ ಯೋಗವು ಮಂಗಳ ಗ್ರಹವು ಚಂದ್ರನಿಗೆ ಸೇರಿದ ಕರ್ಕ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಮತ್ತು ಚಂದ್ರನು ಮಂಗಳ ಗ್ರಹಕ್ಕೆ ಸೇರಿದ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ರೂಪುಗೊಳ್ಳುತ್ತಿದೆ. ಇದರಿಂದ ಈ 6 ರಾಶಿಯವರಿಗೆ ಭಾರೀ ಪ್ರಯೋಜನವಾಗುತ್ತಿದೆ. ಕರ್ಕಾಟಕ ರಾಶಿ, ನಿಮ್ಮ ಆದಾಯವನ್ನು ಹೆಚ್ಚಿಸುವ ಪ್ರಯತ್ನವು ಯಶಸ್ವಿಯಾಗುತ್ತದೆ. 1 ಅಥವಾ 2 ಧನ ಯೋಗಗಳ ಜೊತೆಗೆ ಬಾಕಿ ಹಣ ಮತ್ತು ಸಾಲ ವಸೂಲಿಯೂ ಇರುತ್ತದೆ. ಆಸ್ತಿ ವಿವಾದವು ಅನುಕೂಲಕರವಾಗಿ ಬಗೆಹರಿಯುತ್ತದೆ ಮತ್ತು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತದೆ. ಷೇರುಗಳು ಲಾಭದಾಯಕವಾಗುತ್ತವೆ. ಕನ್ಯಾ ರಾಶಿ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಷೇರುಗಳು ಲಾಭದಾಯಕವಾಗುತ್ತವೆ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದೆ. ಪಿತ್ರಾರ್ಜಿತವಾಗಿ ಬಂದ ಆಸ್ತಿಗಳು ಒಟ್ಟಿಗೆ ಬರುತ್ತವೆ. ವಸತಿ ಮತ್ತು ವಾಹನ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಪ್ರಮುಖ ಜನರೊಂದಿಗೆ ಲಾಭದಾಯಕ ಸಂಪರ್ಕಗಳು ಬೆಳೆಯುತ್ತವೆ. ತುಲಾ ರಾಶಿ, ಈ ರಾಶಿಯ ಜನರು ಈ ವೇಳೆ ಉತ್ತಮ ಪ್ರಯೋಜನಗಳನ್ನು ಪಡೆಯಬಹುದು. ವೃತ್ತಿ ಮತ್ತು ವ್ಯವಹಾರಗಳಲ್ಲಿನ ಹಣಕಾಸಿನ ವಹಿವಾಟುಗಳು ಮತ್ತು ಚಟುವಟಿಕೆಗಳು ಬೆಳೆಯುತ್ತವೆ. ಹೆಚ್ಚಿನ ಸಂಬಳ ಮತ್ತು ಸವಲತ್ತುಗಳನ್ನು ಹೊಂದಿರುವ ಕೆಲಸಕ್ಕೆ ಸ್ಥಳಾಂತರಗೊಳ್ಳುವ ಸಾಧ್ಯತೆಯಿದೆ. ಪ್ರಯಾಣವು ಆರ್ಥಿಕ ಲಾಭವನ್ನು ತರುತ್ತದೆ. ವೃಶ್ಚಿಕ ರಾಶಿ, ಈ ರಾಶಿಯ ಅಡಿಯಲ್ಲಿ ಬರುವ ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳು ವಿದೇಶದಲ್ಲಿ ಉದ್ಯೋಗ ಪಡೆಯಲು ಪ್ರಯತ್ನಿಸಲು ಸಮಯವು ತುಂಬಾ ಅನುಕೂಲಕರವಾಗಿದೆ. ವಿದೇಶಿ ಗಳಿಕೆಯ ಅವಕಾಶಗಳು ಒದಗಿ ಬರಲಿವೆ. ವೃತ್ತಿ ಮತ್ತು ವ್ಯವಹಾರದಿಂದ ಆದಾಯವು ಘಾತೀಯವಾಗಿ ಹೆಚ್ಚಾಗುತ್ತದೆ. ಶ್ರೀಮಂತ ಕುಟುಂಬದ ವ್ಯಕ್ತಿಯೊಂದಿಗೆ ವಿವಾಹವಾಗುವ ಸಾಧ್ಯತೆಯಿದೆ. ಮಕರ ರಾಶಿ, ಈ ರಾಶಿಯವರಿಗೆ ಬೇಕಾದ ಮತ್ತು ಬೇಡವಾದ ಹಣವು ಕಡಿಮೆ ಶ್ರಮದಿಂದ ನಿಮಗೆ ಬರುತ್ತದೆ. ಆದಾಯವು ಷೇರುಗಳು ಮತ್ತು ಊಹಾಪೋಹ ಸೇರಿದಂತೆ ಹಲವು ವಿಧಗಳಲ್ಲಿ ಬೆಳೆಯಬಹುದು. ಹಣಕಾಸು ವ್ಯವಹಾರಗಳು ಮತ್ತು ಹಣಕಾಸಿನ ವಹಿವಾಟುಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಹಿರಿಯರ ಹಸ್ತಕ್ಷೇಪದಿಂದ ಆಸ್ತಿ ವಿವಾದವು ಅನುಕೂಲಕರವಾಗಿ ಬಗೆಹರಿಯುತ್ತೆ. ಮೀನ ರಾಶಿ, ಈ ರಾಶಿಯ ಜನರು ಹಣಕಾಸಿನ ವ್ಯವಹಾರಗಳು ಮತ್ತು ಹಣಕಾಸಿನ ವಹಿವಾಟುಗಳಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುವಿರಿ. ಕನಸಿನಲ್ಲಿಯೂ ಸಹ ಅನಿರೀಕ್ಷಿತ ಅದೃಷ್ಟ ಸಂಯೋಜನೆಗಳು ಸಂಭವಿಸಬಹುದು. ಆಸ್ತಿಯಿಂದ ಖಂಡಿತವಾಗಿಯೂ ಲಾಭವಾಗುತ್ತದೆ. ಷೇರುಗಳು ಮತ್ತು ಊಹಾಪೋಹಗಳ ಮೂಲಕ ಲಾಭ ಗಳಿಸಲಾಗುತ್ತದೆ. ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಆದಾಯ ಹೆಚ್ಚಾಗುತ್ತದೆ.